ನಮಸ್ಕಾರ ಸ್ನೇಹಿತರೆ, ಇಂದು ನಾವು ದ್ವಿತೀಯ PUC ಸಂಬಂಧಿಸಿದ ಭಾರತ ಇತಿಹಾಸ ಅಧ್ಯಾಯ 3 ಸಿಂಧು ನಾಗರಿಕತೆಯ 1 ಮತ್ತು 2 ಅಂಕದ ಪ್ರಶ್ನೆಗಳು ಇಂದು ನಾವು ಚರ್ಚೆ ಮತ್ತು ಉತ್ತರ ಸಹಿತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಈ ವಿಡಿಯೋದಾಗ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಮತ್ತು ಬೆಲ್ ಐಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮಗೆ ಅಧ್ಯಾಯ 2, 1 ಕೂಡ ವಿಡಿಯೋ ಮಾಡಿದೆ, ಅವು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮೊದಲನೇದು 1 ಅಂಕದ ಪ್ರಶ್ನೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಆಮೇಲೆ ಎರಡನೇದು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು? ಈಸಿ ಇದೆ, ನೋಡ್ತಾ ಇರ್ಬೋದು. 1904ರಲ್ಲಿ ನೀವು ನೆನಪಿನಲ್ಲಿಟ್ಕೊಳ್ಳಿ. ಸೊ ಎರಡನೇ ಪ್ರಶ್ನೆ ಬಂದುಬಿಟ್ಟು ಜೋದರ ಪದದ ಅರ್ಥವೇನು? ಜೋದರ ಎಂದರೆ ಮಡಿದವರ ದಿಂಬ ಅಂತ ಇದೆ. ಮೂರನೇ ಪ್ರಶ್ನೆ ಬಂದುಬಿಟ್ಟು ಸಿಂಧು ನಾಗರಿಕತೆಯ ಸ್ನಾನಗೃಹ ಎಲ್ಲಿದೆ? ಸಿಂಧು ನಾಗರಿಕತೆಯ ಸ್ನಾನಗೃಹ ಜೋದರನಲ್ಲಿದೆ. ಓಕೆ. ನಾಲ್ಕನೇ ಪ್ರಶ್ನೆ, ಸಿಂಧು ನಾಗರಿಕತೆಯ ಹಡಗು ಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ಸಿಂಧು ನಾಗರಿಕತೆಯ ಹಡಗು ಕಟ್ಟೆ ಲೋಥಲ್ನಲ್ಲಿ ಪತ್ತೆಯಾಗಿದೆ. ಇದು 4ನೇ ಪ್ರಶ್ನೆಗೆ ಸಂಬಂಧಿಸಿದೆ ಉತ್ತರ. 5ನೇ ಪ್ರಶ್ನೆ ಬಂದುಬಿಟ್ಟು ಸಿಂಧು ಜನರ ಪ್ರಧಾನ ದೇವತೆಯನ್ನು ಹೆಸರಿಸಿ. ಸಿಂಧು ಜನರ ಪ್ರಧಾನ ದೇವತೆ ಮಾತೃದೇವತೆ. ಆನ್ಸರ್ ಮಾತೃದೇವತೆ ಅಂತ ನೆನಪಿಟ್ಕೊಳ್ಳಿ ಒಂದು ಸೆಂಟೆನ್ಸ್ನಲ್ಲಿ. ಸೊ ಇವಾಗ 2 ಅಂಕದ ಪ್ರಶ್ನೆಗಳು ಚರ್ಚೆ ಮಾಡೋಣ. ಹರಪ್ಪ ಮತ್ತು ಮೊಹೆಂಜೊದಾರೋಗಳನ್ನು ಯಾರು ಕಂಡುಹಿಡಿದರು? ಹರಪ್ಪ ಡಾಕ್ಟರ್ R.B. ದಯಾರಾಮ್ ಸಹಾನಿ. ಮೊಹೆಂಜೊದಾರೋ ಡಾಕ್ಟರ್ R.D. ಬ್ಯಾನರ್ಜಿ ಅಂತ ಇಬ್ಬರು ಕಂಡುಹಿಡಿದ್ದಾರೆ. ಎರಡನೇ ಪ್ರಶ್ನೆ ನೋಡೋಣ. ಸೊ ಎರಡನೇ ಪ್ರಶ್ನೆ ಹೇಗಿದೆ, ಸಿಂಧು ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದರೂ 2 ನಗರಗಳನ್ನು ಹೆಸರಿಸಿ. ಕಾಲಿಬಂಗನ್ ಮತ್ತು ಧೋಲಾವೀರ ಅಂತ. ಇದು 2ಗೆ ಸಂಬಂಧಿಸಿದೆ. ಮೂರನೇ ಪ್ರಶ್ನೆ ಹೇಗಿದೆ, ಸಿಂಧು ಜನರ ಶವ ಸಂಸ್ಕಾರ ಪದ್ಧತಿ ತಿಳಿಸಿ. ಒಂದನೇದು ದಹನ ಮತ್ತು ಹೂಳುವ ಪದ್ಧತಿ ಅಂತ ಮೂರನೇ ಪ್ರಶ್ನೆಗೆ ಸಂಬಂಧಿಸಿದೆ. 4ನೇ ಪ್ರಶ್ನೆ ಹೇಗಿದೆ, ಸಿಂಧು ಜನರ ಯಾವುದಾದರೂ 2 ಆಮದುಗಳನ್ನು ತಿಳಿಸಿ. ಅಮೂಲ್ಯವಾದ ಹರಳುಗಳು, ತಾಮ್ರ ಮತ್ತು ತವರ ಅಂತ ಹೀಗಿದೆ. ಮತ್ತು 5ನೇ ಪ್ರಶ್ನೆ ಹೀಗಿದೆ, ನೋಡ್ತಾ ಇರ್ಬೋದು. ಸಿಂಧು ಜನರ ಯಾವುದಾದರೂ 2 ರಫ್ತುಗಳನ್ನು ತಿಳಿಸಿ. ರಫ್ತು ದಂತ, ಚಿನ್ನ, ಮುತ್ತು ಮತ್ತು ಮರದ ದಿಮ್ಮಿ ಹೀಗಿದೆ. 6ನೇ ಪ್ರಶ್ನೆ, ಸಿಂಧು ನಾಗರಿಕತೆಗೆ ಅಂತ್ಯಕ್ಕೆ ಕಾರಣವಾದ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ. ಆರ್ಯರ ಆಕ್ರಮಣ ಮತ್ತು ಪ್ರಕೃತಿ ವಿಕೋಪ. ಸೊ ಇವು 1 ಮತ್ತು 2 ಅಂಕದ ಪ್ರಶ್ನೆಗಳಾಗಿದ್ದವು. ಇದು ನೋಟ್ಸ್ಗೆ ಸಂಬಂಧಿಸಿದೆ. ಈ 1 ಅಂಕ ಮತ್ತು 2 ಅಂಕಗೆ ನೀವು ನೋಟ್ಸ್ ಮಾಡ್ಕೊಳ್ಳಬಹುದು. ಸೊ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತದೆ, ಇವಿಂದ ನೋಡ್ತಾ ಇರ್ಬೋದು. ಸೊ ಇದಾಗಿತ್ತು ಒಂದು ವಿಡಿಯೋನ. ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಅಧ್ಯಾಯ 1, ಅಧ್ಯಾಯ 2 ಕೂಡ ಮಾಡಿದ್ದೇವೆ. ಎಲ್ಲ ನಾವು ಹಿಸ್ಟ್ರಿ ಸೀರೀಸ್ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.